ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದಿಂದ ಒಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಇದನ್ನ ನೀವು ಫಾಲೋ ಮಾಡಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ನಿಮಗೂ ಕೂಡ ಗೊತ್ತಿದೆ ಇವಾಗ ರೇಷನ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಿಮಗೆ ಯಾವುದೇ ಗ್ಯಾರಂಟಿ ಸ್ಕೀಮ್ಸ್ನ ಲಾಭ ಆಗಿರ್ಬೋದು ಅಥವಾ ಗೌರ್ಮೆಂಟಿಂದ ಯಾವುದೇ ಸ್ಕೀಮ್ಸ್ಗಳ ಬಗ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ರೇಷನ್ ಕಾರ್ಡ್ ಅನ್ನೋದು ತುಂಬಾ ಕಂಪಲ್ಸರಿ. ನೀವು ಇದನ್ನು ಪಾಲಿಸಲಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಅಕಸ್ಮಾತ್ ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಎಲ್ಲ ಇದೆ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಅವರು ಕೂಡ ಈ ತಪ್ಪು ಮಾಡಲಾರ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಲೈಕ್ ಕೊಡೋದನ್ನ ಮರಿಬೇಡಿ. ಪ್ಲೀಸ್ ಲೈಕ್ ಕೊಡಿ. ನಿಮಗೆ ಯಾವುದೇ ರೀತಿ ದುಡ್ಡು ಕಟ್ಟಾಗೋದಿಲ್ಲ. ನೀವು ಕೊಡೋ ಲೈಕಿಂದ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಿಮಗೆ ಮಾಡಿ ತಿಳಿಸ್ತಾ ಇರ್ತೀನಿ. ಗೌರ್ಮೆಂಟಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಸ್ಕೀಮ್ಸ್ನ ಮಾಡಿರಲಿ ಅಥವಾ ಯಾವುದೇ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆ ಆಗಿರಲಿ, ನೀವು ನನ್ನ ಚಾನಲಲ್ಲಿ ಎಲ್ಲ ಥರ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ನೀವು ಫ್ರೀ ಆದಾಗ ಯಾವಾಗ ಬೇಕೋ ಆವಾಗ ವೀಡಿಯೋಸ್ನ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಸರ್ಕಾರದಿಂದ ಬಂದಿರುವಂತಹ ಎಚ್ಚರಿಕೆ. ಏನಪ್ಪ ಅಂತಂದರೆ ಇವಾಗ ರೇಷನ್ ಕಾರ್ಡ್ ಇರುತ್ತೆ. ನಿಮಗೆ ಕಳೆದ ವಿಡಿಯೋಸಲ್ಲೂ ಕೂಡ ತಿಳಿಸಿದ್ದೀನಿ, ಈ KYC ಮಸ್ಟ್ ಆ್ಯಂಡ್ ಶುಡ್ ಮಾಡಿಸಲೇಬೇಕು ಪ್ರತಿಯೊಬ್ಬರು ಕೂಡ. ರೇಷನ್ ಕಾರ್ಡಲ್ಲಿ ನೀವು 5 ಜನ ಇದ್ದೀರಾ ಅಂತಂದರೆ 5 ಜನದ್ದು ಕೂಡ KYC ಆಗಿರಲೇಬೇಕು ಕಂಪಲ್ಸರಿ. KYC ಅಂದರೆ ಏನು? KYC ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿರ್ಬೇಕು. ಇದು ಕಂಪಲ್ಸರಿಯಾಗಿ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ್ದೆಲ್ಲ ಹೆಸರಿರುತ್ತೆ ಎಲ್ಲರದ್ದು ಕೂಡ ಆಗಿರಲೇಬೇಕು. ಅಕಸ್ಮಾತ್ ನಿಮ್ದು ಏನಾರ ಮಾಡಿಸಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮದ್ರಲ್ಲಿ ಇವಾಗ ನಿಮ್ದು 5 ಜನ ಇದ್ದೀರಾ ಅಂದರೆ 5 ಜನದಲ್ಲಿ 5 ಜನದ್ದು ಆಗಿರ್ಬೇಕು. ಅದರಲ್ಲಿ ಒಬ್ರದ್ದಾಗಿಲ್ಲ ಅಂತಂದ್ರೂ ಇಡೀ ರೇಷನ್ ಕಾರ್ಡ್ ಪೂರ್ತಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ KYC ಆಗಿದೆಯಾ ಇಲ್ಲ ಅಂದ್ಬಿಟ್ಟು ನೀವು ನ್ಯಾಯಬೆಲೆ ಅಂಗಡಿಗೆ ಹೋದರೆ ಅವ್ರು ಚೆಕ್ ಮಾಡ್ಕೋಬೋದು, ಅಥವಾ ನೀವು ನಿಮ್ಮ ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ನಿಮಗೆ ತುಂಬಾ ಸಿಗುತ್ತೆ ಯೂಟ್ಯೂಬಲ್ಲೂ ಕೂಡ ವೀಡಿಯೋಸು. ನಿಮಗೆ ಹೇಗೆ ಚೆಕ್ ಮಾಡ್ಕೋಬೇಕು ತಿಳ್ಕೊಬೇಕಂದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದರದ್ದೇ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ಹೇಗೆ KYC ಆಗಿದೆಯಾ ಇಲ್ಲ ಚೆಕ್ ಮಾಡ್ಕೋಬೋದು. ನೀವು ಆಹಾರ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟಲ್ಲೇ ನೀವು KYC ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ಹಾಗಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಎಲ್ರದ್ದು ಆಗಿದೆಯಾ ಇಲ್ವಾ ಅಂತ. ಆಗಿಲ್ಲ ಅಂದರೆ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ರೇಷನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ತೊಗೊಂಡೋದ್ರೆ ನೀವು ಈಸಿಯಾಗಿ KYC ಮಾಡಿಸ್ಕೋಬೋದು. ಇದು ಮೊದಲನೇ ಎಚ್ಚರಿಕೆ ಕೊಟ್ಟಿರೋದು ಸರ್ಕಾರದ ಕಡೆಯಿಂದ. ಇನ್ನು ಎರಡನೇ ಎಚ್ಚರಿಕೆ ಏನಪ್ಪ ಕೊಟ್ಟಿರೋದು ಅಂತಂದರೆ, ನೀವು ನಿಮ್ಮ ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ ಇದೆ ಅಂತಂದರೆ ನೀವು ಪ್ರತಿ ತಿಂಗಳು ಕೂಡ ಕಂಪಲ್ಸರಿಯಾಗಿ ನ್ಯಾಯಬೆಲೆ ಅಂಗಡಿಯಿಂದ ನೀವು ಅಕ್ಕಿನ ತೊಗೊಳ್ಳೇಬೇಕು. ಒಂದೊಂದ್ಸತಿ ಏನಾಗ್ಬಿಡುತ್ತೆ, ಅಕ್ಕಿ ಇರುತ್ತೆ ಅಥವಾ ರೇಷನ್ ಅಕ್ಕಿ ಚೆನ್ನಾಗಿರೋದಿಲ್ಲ ಅಥವಾ ನಮಗೆ ಅಕ್ಕಿ ಬೇಡ ಅಂದ್ಬಿಟ್ಟು ಸ್ಕಿಪ್ ಮಾಡ್ತಾ ಇರ್ತೀರ ಅಥವಾ ಅಕ್ಕಿ ದುಡ್ಡು ತೊಗೊಳ್ತಿರ್ತೀರ. ಈಗ ಪ್ರತಿ ತಿಂಗಳು ಏನು ಅಕ್ಕಿ ಬದಲು ಹಣ ಕೊಡ್ತಿದ್ದಾರೆ ಆ ಹಣ ತೊಗೋತಿರ್ತೀರ. ಬಟ್ ನ್ಯಾಯಬೆಲೆ ಅಂಗಡಿನಲ್ಲಿ ಪ್ರತಿ ತಿಂಗಳು ಕೂಡ ರೇಷನ್ ಅಕ್ಕಿ ತೊಗೊತಾರಲ್ಲ, 2 ತಿಂಗಳಿಗೆ ಒಂದ್ಸತಿ ತೊಗೋತೀರಾ, ಇಲ್ಲ 1 ತಿಂಗಳು ಬಿಟ್ಟು 1 ತಿಂಗಳು ತೊಗೋತೀರಾ, ಇಲ್ಲ ತುಂಬ ದಿವಸ ಆದರೂ ಕೂಡ ತೊಗೊಳ್ಳೋದೇ ಇಲ್ಲ. ಮುಂಚೆ ಏನಿತ್ತು, ನೀವೇನಾರ ಕಂಟಿನ್ಯೂಸ್ ಆಗಿ 3 ತಿಂಗಳು ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಕ್ಕಿ ತೊಗೊಂಡಿಲ್ಲ ಅಂತಂದರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗೋದು. ಬಟ್ ಇವಾಗ ನೀವು 1 ತಿಂಗಳು ಮಿಸ್ ಆದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಕಂಪಲ್ಸರಿ ಪ್ರತಿ ತಿಂಗಳು ಕೂಡ ಅಕ್ಕಿ ನಿಮಗೆ ಯೂಸ್ ಆಗ್ತಿದೆಯಾ ಇಲ್ವಾ, ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅದು ಯಾರೂ ಕೇಳೋದಿಲ್ಲ. ನೀವು ಈ ಸತಿ ಅಕ್ಕಿ ತೊಗೊಂಡಿಲ್ವಾ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ. ಒಂದ್ಸತಿ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ತುಂಬಾ ಕಷ್ಟ. ಮತ್ತು ನೀವು BPL ಕಾರ್ಡ್ ತೊಗೊಳ್ಳೋಣ ಅಂತದ್ದು ನಿಮಗೂ ಕೂಡ ಗೊತ್ತಿದೆ. ಇವಾಗ ಹೊಸ ರೇಷನ್ ಕಾರ್ಡ್ ಬಿಟ್ಟರು ಕೂಡ ಇವಾಗ ಸ್ಕೀಮ್ಸಿಗೆ ಅಪ್ಲೈ ಮಾಡೋಕ್ಕಾಗಲಿ ಅಥವಾ ಈ ಗ್ಯಾರಂಟಿ ಸ್ಕೀಮ್ಸಿಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮ ಹತ್ರ ಆಲ್ರೆಡಿ ರೇಷನ್ ಕಾರ್ಡ್ ಇತ್ತು ಅಂತಂದರೆ ಪ್ಲೀಸ್ ಅದ್ರ ಉಪಯೋಗನ ಪಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಕೂಡ ರೇಷನ್ ಅಕ್ಕಿ ತೊಗೊಳೋದನ್ನ ಮಿಸ್ ಮಾಡಬೇಡಿ. ಪ್ರತಿ ತಿಂಗಳು ಕೂಡ ನೀವು ರೇಷನ್ ಅಕ್ಕಿ ನಿಮಗೆ ಬೇಕಾ ಬೇಡವಾ ತೊಗೊಳ್ಳೇಬೇಕು ನೀವು. ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಇನ್ನೂ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ನೀವೇನಾರ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ರೆ ಅದರ ಲಿಂಕ್ ಕೂಡ ಓಪನ್ ಆಗಿದೆ. ಬಟ್ ಅದು ಏನಪ್ಪ ಅಂತಂದರೆ, ನಿಮಗೆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ನೀವು ಇವಾಗ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಅಂದರೆ ಇವಾಗ ಕೆಲವೊಂದು ಹಾಸ್ಪಿಟ್ಲಲ್ಲಿ BPL ರೇಷನ್ ಕಾರ್ಡ್ನ ತೋರಿಸಿದ್ರೆ ನಿಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ 50% ಆ ಥರ ಕಮ್ಮಿ ಬೀಳುತ್ತಲ್ಲ. ಸೊ ಆ ಪರ್ಪಸಿಗೋಸ್ಕರ
ರೇಷನ್ ಕಾರ್ಡ್ನ ಮಾಡಿಸ್ಕೊಳಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ನೀವು ಇವಾಗ ಮಾಡಿಸ್ಕೊಂಡ್ರೆ ರೇಷನ್ ಕಾರ್ಡ್ ಅದು ಯಾವುದೇ ಸ್ಕೀಮ್ಸಿಗಾಗಿರ್ಬೋದು ಅಥವಾ ಈ ಗ್ಯಾರಂಟಿ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಗೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ. ಓನ್ಲಿ ಫಾರ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ ನೀವು ಅಂಥವರು ನಮಗೆ ಹಾಸ್ಪಿಟಲ್ ಯೂಸಿಗೋಸ್ಕರ ಬೇಕು ಅನ್ನೋರು ಮಾತ್ರ ನೀವು ಇವಾಗ ಹೋದರೆ ಖಂಡಿತವಾಗ್ಲೂ ಲಿಂಕ್ ಬಿಟ್ಟಿದ್ದಾರೆ. ಆದರೆ ಹೇಳಿದ್ನಲ್ಲ ಮೆಡಿಕಲ್ ಎಕ್ಸ್ಪೆನ್ಸಸ್ಸಿಗೆ ಮಾತ್ರ, ಬೇರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಈ ರೇಷನ್ ಕಾರ್ಡ್ ಅಪ್ಲೈ ಆಗೋದಿಲ್ಲ. ನಿಮಗೆ ಮೆಡಿಕಲ್ ಪರ್ಪಸ್ಸಿಗೆ ಬೇಕು ಎಮರ್ಜೆನ್ಸಿ ಅಂದರೆ ನೀವು ಖಂಡಿತವಾಗ್ಲೂ CSC ಸೆಂಟರ್ಸ್ಗಳಿಗೆ ಅಥವಾ ಗ್ರಾಮ ಒನ್ ಕರ್ನಾಟಕ ಒನ್ನಿಗೆ ಹೋದರೆ ಅಪ್ಲೈ ಮಾಡಿ ಕೊಡ್ತಾರೆ. ಹಾಗೆ ತಿದ್ದುಪಡಿ ಮಾಡ್ಸೋಕ್ಕೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸಪೋಸ್ ಯಾರ್ದೋ ಹೆಸರು ತೆಗೆಸ್ಬೇಕು ಅಥವಾ ಮನೇಲಿ ಇನ್ಯಾರ್ದೋ ಹೆಸರು ಮಕ್ಕಳ ಹೆಸರು ಆ್ಯಡ್ ಮಾಡಿಸ್ಬೇಕು ಅಥವಾ ಇನ್ಯಾರೋ ಒಬ್ಬರು ಜಾಯಿನ್ ಆಗಿದ್ದಾರೆ ಅವ್ರದ್ದು ಹೆಸರು ಅಥವಾ ಏನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಏನೇ ಇದ್ರೂ ಕೂಡ ತಿದ್ದುಪಡಿ ಮಾಡ್ಸೋಕ್ಕೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅಕಸ್ಮಾತ್ ನೀವೇನಾರ ವೆಯ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಹೋಗಿ ಮಾಡಿಸಿ. ಹಾಗೆ ಯಾರೆಲ್ಲ ಚೇಂಜಸ್ ಮಾಡಬೇಕು ಅಂತ ಕಾಯ್ತಿರೋರು ನಿಮಗೆ ಗೊತ್ತಿರೋ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ಇದಿಷ್ಟು ಇವತ್ತಿನ ರೇಷನ್ ಕಾರ್ಡ್ ಬಗ್ಗೆ ಇರುವಂತಹ ಅಪ್ಡೇಟ್. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನು ಆಗಲೇ ಹೇಳಿದೆ ನಿಮಗೆ ಯಾವುದೇ ರೀತಿ ದುಡ್ಡು ಕಟ್ಟಾಗೋದಿಲ್ಲ. ನೀವು ವಿಡಿಯೋ ಲೈಕ್ ಕೊಟ್ಟರೆ ಅಂದ ತಕ್ಷಣ ನನಗೆ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಫಾಲೋ ಮಾಡ್ಬೋದು. ಅದರಲ್ಲೂ ಕೂಡ ಬೇರೆ ಬೇರೆ ಕಂಟೆಂಟ್ಸ್ನ ನೋಡ್ಬೋದು. ಲೈಕ್ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಆಗಿರ್ಬೋದು. ಅದರಲ್ಲೂ ಕೂಡ ನಾನು ನಿಮಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಅಲ್ಲೂ ಕೂಡ ಫಾಲೋ ಮಾಡಿ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.